ಎಲ್ಲರಿಗೂ ನಮಸ್ಕಾರ. ಗೋಲಿ ಸೋಡಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮೊದಲೇ ಸಂಚಿಕೆ ಶುರು ಮಾಡಕತ್ತೀವಿ. ಆದ ಕಾರಣ ನಮ್ಮ ಗೋಲಿ ಸೋಡಾ ಯೂಟ್ಯೂಬ್ ಚಾನಲನ್ನು ತಾವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಒಬ್ಬ ವಿಶೇಷ ವ್ಯಕ್ತಿಯ ಜೊತೆ ಮಾತುಕತೆ ಮಾಡಕತ್ತೀವಿ. ಆ ವ್ಯಕ್ತಿ ಯಾರು, ಅವರ ಹಿನ್ನೆಲೆ ಏನು, ಅವರು ಏನೆಲ್ಲ ಸಾಧನೆ ಮಾಡ್ಯಾರ ಅನ್ನೋದನ್ನು ಈ ವಿಡಿಯೋ ಮೂಲಕ ನಾವು ತಿಳಿಬೋದು. ಹಾಗಾದ್ರೆ ಯಾಕೆ ತಡ, ಮತ್ತು ಹೋಗ್ಬಿಡೋಣ ಬರ್ರಿ. ಏನು ಮತ್ತೆ ಭಾಳ ದೂರ ಬಂದಿರಿ ಸರ್? ಏನಿಲ್ಲ ಸರ್, ತಮ್ದೊಂದು ಸಂದರ್ಶನ ಮಾಡೋದಿತ್ತು. ತಮಗ್ ಬಿಡುವ ಐತಂತ ಬಿಡು ಮಾಡ್ಕೊಳ್ಬೇಕು ಸರ್. ಯಾಕಂದ್ರೆ ನೀವು ಅಲ್ಲಿಂದ ಇಲ್ಲಿ ಬಂದಿರಿ ಅಂದ್ರೆ ಮತ್ತೀಗ ನಮಗಾಗಿ ಬಂದಿರಿ ಅಂದ್ರೆ ಮತ್ತೆ ನಾವು ಒಟ್ಟು ಬಿಡು ಮಾಡ್ಕೋಬೇಕು ಸರ್. ಸರಿ ಸರ್, ಬರ್ರಿ ಬರ್ರಿ ಬರ್ರಿ, ಒಳಗೆ ಹೋಗೋಣ ಸರ್. ಅಡ್ಡಿಲ್ಲ ಅಡ್ಡಿಲ್ಲ, ಬರ್ರಿ ಮೇಡಮ್ ರೇ. ಆರಾಮದೇರಿ? ಆರಾಮದೇನು. ನೀರು ಕೊಡ್ರಿ, ಸಾಹೇಬ್ರು ಬಂದಾರ. ಥ್ಯಾಂಕ್ ಯು ಸರ್. ಸೋಮವಾರ ಸಾಹೇಬ್ರು ಅಷ್ಟೇ ಇವತ್ತು ಏನೋ ಒಂದು ವಿಶೇಷ ತೊಗೊಂಬಂದಾರ ಇವ್ರು. ಹಾಂ, ಬರೋದ ಅಪ್ರೂಪ್ ಬರೋರು. ಹಾಂ, ಬಡ ಮನೆಗೆ ಭಾಗಲಕ್ಷ್ಮಿ ಬಂದಂಗ. ಬಡವ್ರಲ್ರಿ, ಮಾನಸಿಕವಾಗಿ ನಾವೆಲ್ಲರೂ ಶ್ರೀಮಂತರೇ. ಸಾಹಿತಿಗಳು ಅಂದ್ರೆ ಸರಸ್ವತಿ, ಅದ ನಮ್ಮ ಶ್ರೀಮಂತಿಕೆ. ಲಕ್ಷ್ಮಿ ಸರಸ್ವತಿ ಪುತ್ರ, ಲಕ್ಷ್ಮೀ ಪುತ್ರ ಸರ್ ನಮಗ್ ಮಾದರಿ ರೀ ಸಾಹಿತ್ಯಕ್ಕ. ಸೊ ಹಂಗಾಗಿ ನಮ್ಮ ಬಾಂಧವ್ಯ ಏನಿದೆ ಬಹಳ ಶ್ರೀಮಂತಿಕೆಯಿಂದ ಅದ ಸರ್. ಬೆಲೆ ಕಟ್ಟಕ್ಕಾಗೋದಿಲ್ಲ ಸರ್. ತಡ ಮಾಡೋದು ಬೇಡ, ನಿಮ್ಮ ಜನಪದ ಜಗದಿ ಅಲ್ಲೇ ಮಾತುಕತೆ ಶುರು ಮಾಡೋದು ಸರ್. ಆಯ್ತು, ಹೋಗೋಣ ಸರ್. ನೀವು ಹಂಗ ಮಾಡೋದು. ಬರ್ರಿ ಹಂಗಾರೆ ಬಂದಿಂದ ಉಪಹಾರ ತಗೊಂಡ್ರಿ. ಆಯ್ತು ಇರ್ಲಿ ಸರ್. ಮೂಲತಃ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ನೂಲ್ವಿ ಗ್ರಾಮದವರಾದ ಡಾಕ್ಟರ್ ರಾಮು ಮೂಲ್ಗಿಯವರು ಸಂತ ಶಿಶುನಾಳ ಶರೀಫ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ 1993ರಲ್ಲಿ ತಮ್ಮ ಶಿಕ್ಷಕ ವೃತ್ತಿಯನ್ನ ಆರಂಭಿಸಿದರು. ಬಾಲ್ಯದಲ್ಲಿಯೇ ಜನಪದದ ಗೀಳು ಇದ್ದುದರಿಂದ ಜನಪದ ಕ್ಷೇತ್ರದಲ್ಲಿ ಅಪಾರ ಖ್ಯಾತಿ ಪಡೆದಿದ್ದಾರೆ. ಜನಪದ ಗಾಯನದಿಂದ ಬಂದ ಆದಾಯವನ್ನು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೀಸಲಿಟ್ಟಿದ್ದು ಮತ್ತು ಹಮಾಲರ ಮಕ್ಕಳಿಗಾಗಿ ಶಾಲೆಯನ್ನು ಕಟ್ಟಿಸಿದ್ದು ಇವರ ವೃತ್ತಿ ಜೀವನದ ಹೆಗ್ಗಳಿಕೆ. ಕರ್ನಾಟಕ ವಿಶ್ವವಿದ್ಯಾಲಯದಿಂದ PhD ಪದವಿ, ನವದೆಹಲಿಯ ರಾಷ್ಟ್ರೀಯ ಉತ್ತಮ ಶಿಕ್ಷಕ ಪ್ರಶಸ್ತಿ, ಕನ್ನಡಪ್ರಭ ಪತ್ರಿಕೆಯಿಂದ ವರ್ಷದ ಕನ್ನಡಿಗ ಪ್ರಶಸ್ತಿ, ಜನಪದ ಅಕಾಡೆಮಿಯ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇವರೇ ನಮ್ಮ ಗೋಲಿ ಸೋಡಾ ಕನ್ನಡ ಚಾನೆಲ್ನ ಇಂದಿನ ಸಂಚಿಕೆಯ ವಿಶೇಷ ಅತಿಥಿ. ನಮ್ಮ ತಂಡದ ವತಿಯಿಂದ ಡಾಕ್ಟರ್ ರಾಮು ಮೂಲ್ಗಿ ಅವರಿಗೆ ನಮ್ಮ ಆತ್ಮೀಯ ನಮನ. ಎಲ್ಲಿಂದೀಕಿನ ಕರೆ ತಂದೆಣ್ಣ, ಯಾರ ಹೇಳ ಈಕಿ ಎಣ್ಣ, ಯಾರ ಹೇಳ ಈಕಿ ಶಾವಂತಿಗೆ ಹೂವ ಮೈ ಮ್ಯಾಗಿಟ್ಟರ ಬಣ್ಣ ಬಿಲ್ಲ ಬದಲ, ಅಣ್ಣ ಬಣ್ಣ ಬಿಲ್ಲ ಬದಲ ಮೈಯ ಬಣ್ಣ. ಒಂದು ಸಮಾಜದಲ್ಲಿ ಒಂದು ಉನ್ನತವಾದ ವ್ಯಕ್ತಿತ್ವ ಬೆಳೆಯೋದಕ್ಕೆ ಅವರ ಬಾಲ್ಯ ಆ ವ್ಯಕ್ತಿತ್ವದ ಮೂಲ ಬುನಾದಿ ಆಗಿರುತ್ತೆ ಸರ್. ತಮ್ಮ ಬಾಲ್ಯ ಹೇಗಿತ್ತು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಬೇಕು ಸರ್. ನಮ್ಮ ಬಾಲ್ಯ ಬಹುಶಃ ನಮ್ಮ ಬಾಲ್ಯ ಇವತ್ತಿನ ಮಕ್ಕಳಿಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ನಾವೆಲ್ಲ ಕೂಡು ಕುಟುಂಬದಾಗ ಬೆಳೆದಂಥವ್ರು. ನಮ್ಮ ಕಾಕ, ನಮ್ಮಪ್ಪ ಇಬ್ಬರು ಅಣ್ಣ ತಮ್ಮರು, ನಮ್ಮ ಕಾಕನ ಮಕ್ಕಳು, ಕಾಕನ ಕುಟುಂಬದವರು, ನಮ್ಮ ತಂದೆಯವರು. ನಮ್ಮ ತಂದೆಯವರು ದೊಡ್ಡವರು. ನಮ್ಮ ತಂದೆಯವ್ರಿಗೆ ನಾವು 3 ಮಂದಿ ಗಂಡು ಮಕ್ಕಳು. ನಾನೇ ಮಧ್ಯದವ, ದೊಡ್ಡವರು ನಮ್ಮ ಎಲ್ಲಪ್ಪಣ್ಣ ಅಂತದ, ನಾನು ಮಧ್ಯದೊಳಗೆ ನಾನು ರಾಮಪ್ಪ, ನಾ ಸಣ್ಣವ ಪಕ್ಕೀರಪ್ಪ ಅಂತ ಅದ. 3 ಮಂದಿ ನಾವು. ನಮ್ಮ ತಾಯಿ ಇನ್ನೂ ನಾವು ಸಣ್ಣವರಿದ್ದಾಗ, ಇನ್ನೂ ನಾವು 1ನೇತಕ್ಕೆ ಸಾಲಿಗೆ ಹೆಸರು ಹಚ್ಚಿದ್ರು. ಅವಾಗ ಇನ್ನೂ ನಮ್ಮ ತಿಳುವಳಿಕೆ ಇದ್ದಿದ್ದಿಲ್ಲ ಅಷ್ಟು. ನಮ್ಮ ತಾಯಿ ತೀರ್ಕೊಂಡ್ಬಿಟ್ರಿ. ತೀರ್ಕೊಂಡಾಗ ನನ್ನ ತಾಯಿ ತವ್ರ ಮನೆ ಕುಂದಗೋಳ ತಾಲೂಕು ಹಿರೇಬದ್ಯಾಳ್ರಿ. ನಮ್ಮ ತಾಯಿಯನ್ನು ಕೊಟ್ಟದ್ದು ಊರು ಗಂಡನ ಮನೆ ನೂಲ್ವಿ, ಹುಬ್ಬಳ್ಳಿ ತಾಲೂಕು. ಮೂಲ್ಗಿಯರ ಮನೆಗೆ ನಮ್ಮ ತಂದೆ ಹೆಸರು ಬಸವಂತಪ್ಪ. ಬಸವಂತಪ್ಪನವ್ರಿಗೆ ಬೋರ್ಯಾದಿಂದ ಬೀಳ್ತನ ಮಾಡಿ ಮದುವೆ ಮಾಡಿದ್ರು. ನಾವು 3 ಮಂದಿ ಮಕ್ಕಳು. ಅದ್ರಾಗ ನಮ್ಮ ತಾಯಿ ಸಣ್ಣನ ಜೊತೆ ತೀರ್ಕೊಂಡಾಗ
ನಮ್ಮ ತವ್ರ ಮನಿ ಅನ್ನೋದು ನಮ್ಮ ತಾಯಿ ತವ್ರ ಮನಿ ಹಾ, ಇದೇ ಅಂದ್ರೆ ನಿಮ್ಮ ಮಾವರ ಮನೆ ಮಾವ ಸೋದರ ಮಾವನ ಮನೆ. ನಮ್ಮ ತಾಯಿ ತಮ್ಮ ಓಕೆ. ಅವರು ಶ್ರೀಮಂತರಿದ್ರು. ಅದೇ ಸರ್ ಒಂದು ಆಡ ನುಡಿ ಇದೆ ಸರ್, ತಾಯಿ ಸತ್ರು ಸೋದರ ಮಾವ ಇರ್ಬೇಕು, ಸೋದರ ಮಾವ ಅಂತ ಇರ್ಬೇಕು ಅಂತ ಅಂತಾರೆ. ಹಾಗಾಗಿ ನೀವು ಮಾವನ ಮನೆ ಮಾವನಿಗೆ ಗಂಡು ಮಕ್ಳು ಇದ್ದಿದ್ದಿಲ್ಲ. ಹಾ, ಅವರು ಇವರ ನನ್ನ ಗಂಡು ಮಕ್ಕಳನ್ನ ತಿಳ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗಿ ಸೋದರ ಮಾವನ ಊರು ಮುಂದುವ ತಾಲೂಕು ಹಿರೇಬೋದೆ ಆದಾಗ ನಮ್ಮನ್ನ ಜೋಪಾನ ಮಾಡಿದ್ರು. ಒಂದೆತ್ತ ಅಲ್ಲೇನ ಹಚ್ಚಿದ್ರು. ಇಲ್ಲಿ ಹಚ್ಚಿದ್ವಿ ಹೋಗಿದ್ದಿಲ್ಲ. ನಾವೆಲ್ಲ ಇಲ್ಲಿ ಸಗಣಿ ಹಿಡಿಯೋದು, ಆಮೇಲೆ ದನ ಮೀಸೋದು, ಆಮೇಲೆ ಎಲ್ಲರ ಕಾಕುಳು ಆಡ್ಸಕ್ ಹೋಗೋದು, ಗದ್ಯಾಗ ಹೋಗಿ ಸೌತಿ ಬಳ್ಳಿ ಕಾಯಕ್ ಹೋಗೋದು, ಟಮಾಟಿ ಬಳ್ಳಿ ಕಾಯಕ್ ಹೋಗೋದು, ಟಮಾಟಿ ಹೆದಿದ್ದು, ಹಿಂಗೆಲ್ಲ ಸಣ್ಣವ್ರಿದ್ದ ಮಾಡ್ತಿದ್ವಿ. ಯಾವಾಗ ನಮ್ಮ ಸೋದರ ಮಾವನ ಮನೆಗೆ ಹೋದಿಂದ ಅಲ್ಲಿ ಹಿರಿಯಬುದಿ ಆದಾಗ 1ರಿಂದ 4ನೇ ತನಕ ಶಾಲೆ ಕಲ್ತೀವಿ. ಶಾಲಿಗೆ ಅವಾಗ ಮುಂಜಾನೆ ಶಾಲಿ, ಮಧ್ಯಾಹ್ನ ಶಾಲಿ, 2 ಹೊತ್ತು ಶಾಲೆ ಅವಾಗ 2 ಹೊತ್ತು. ನಾವು ಈಗಿನ ಥರ ಇರಲಿಲ್ಲ. ಈಗ 10ರಿಂದ 5 ಶಾಲಿ. ಅವಾಗ ಬೆಳಿಗ್ಗೆ 7ರಿಂದ 11, ಆಮೇಲೆ 2ರಿಂದ 5 ಹಿಂಗೆ ಶಾಲಿತ್ತು. 2 ಹೊತ್ತು ಶಾಲಿ. ಅವಾಗ ನಸಕ್ನಾಗನೇ ಹೇಳ್ಬೇಕು ನಾವು. ಎದ್ದು ಹಕ್ಕಿಯಾಗಿ ದನ ಕರಕ್ಕೆ ಮೇವು ಹಾಕಿ ಸಗಣಿ ಬಳದ ಜೋಡ್ ಕೂಡ ಹೊತ್ತು ನೀರು ತಂದು ಕುಡಿಯಾಕ ಮತ್ತು ದನಕ್ಕೆ ನೀರು ಎಲ್ಲ ತುಂಬಿಸಿ ಸಾಲಿಗೆ ಹೋಗ್ಬೇಕು. ಅವಾಗ ನಾವು ಸಾಲಿಗೆ ಪಾಟಿ ಚೀಲ ತಗೊಂಡು ಸಾಲಿಗೆ ಹೋಗ್ಬೇಕು. ಒಂದು ಹೈಸ್ಕೂಲ್ ಇತ್ತು, ಅಲ್ಲಿ ಜೊತೆಗೆ ಬೋರ್ಡಿಂಗು ಇತ್ತು. ಊಟ ವಸತಿ ಸಹಿತವಾಗಿತ್ತು. ಆ ಬೋರ್ಡಿಂಗ್ನೊಳಗೆ ನಾವೆಲ್ಲರೂ ಅಲ್ಲೇ ಇದ್ಕೊಂಡು ಊಟ ಮಾಡ್ತಿದ್ವಿ. ಮತ್ತ ಇಂಗಳಿಗೆ ನಮ್ಮ ಹಿರೇಬುರಾದಿಂದ ಶಿಸ್ನಾಳ ಅಂದ್ರೆ ಒಂದು 14-15 ಕಿಲೋಮೀಟರ್ ದೂರ. ನಾವು ನಡ್ಕೊಂತನ ಅಲ್ಲಿಗೆ ಹೋಗ್ಬೇಕು, ನಡ್ಕೊಂತನ ಬರ್ಬೇಕು. ಆಮೇಲೆ ಶರೀಫ್ಗಿರಿ ಒಳಗೆ ಅವಾಗ ಹೆಂಗಿತ್ತು ಅಂತಂದ್ರೆ ಯಾರು ಮಂದಿನ ಬರ್ತಿದ್ದಿಲ್ಲ. ಮಂದಿ ನೋಡ್ಬೇಕಂದ್ರೆ ನಾವೆಲ್ಲಿ ಹೋಗ್ತಿದ್ವಿ ಅಂದ್ರೆ ಐತಾರ ಸದ್ಯಕ್ಕದು ಹುಡುಗರ ಸಂತಿ ಗದ್ದಲೊಳಗೆ ಯಾಕೆ ನಿಂತಿ ಅಂತೇಳಿ ಶರೀಫ್ರು ಆಡಿದ ಆ ಹುಡುಗರ ಸಂತಿ ದೊಡ್ಡದು. ಆ ಸಂತಿಗೆ ನಾವು ಐತಾರ ಸಾರಿ ಸುಟ್ಟಿ ಇರ್ತಿತ್ತು. ನಾವೆಲ್ಲ ನೋಡಕ್ ಬರ್ತಿದ್ವಿ. ಇನ್ನು ಮಂದಿ ಯಾವಾಗ ನೋಡ್ತಿದ್ವಿಪ್ಪ ಅಂದ್ರೆ ಅಮಾವಾಸ್ಯೆ ಹುಡುಗಿಗೆ. ಅಮಾವಾಸ್ಯೆಗೆ ಏನ್ ಜನ ಬರ್ತಿದ್ರಲ್ಲ ಅವಾಗ ಮಂದಿ ನೋಡ್ತಿದ್ವಿ. ಗದ್ದಿಗೆ ಒಳಗೆ ನಾವ ತೊಳೆದು ಪೂಜೆ ಮಾಡ್ಬೇಕು. ಅವಾಗ ಅಲ್ಲಿ ಶರೀಫ್ಗಿರಿ ಒಳಗೆ ಇದ್ದುಕೊಂಡು ಅಲ್ಲಿ ಬೋರ್ಡಿಂಗ್ನಾಗ 100-150 ಮಕ್ಳು ಇದ್ವಿ. ಎಲ್ಲ ಮಕ್ಕಳು ಊಟಕ್ಕೆ ನಮ್ಗೆ ಕೊಡ್ಬೇಕಂದ್ರೆ ಶರೀಫ್ರ ಹಾಡು ಹೇಳಿದ್ರನ್ನ ನಮ್ಗೆ ಊಟಕ್ಕೆ ಕೊಡ್ತಿದ್ರು. ಆ ಒಂದು ಹಾಡನ್ನ ಜಲಕ್ಕೆ ಅಲ್ಲಿ ಅವಾಗ ನಾವು ಹಾಡು ಹೇಳೋ ಹೊತ್ನಾಗ ಶರೀಫ್ರ ಹಾಡುಗಳನ್ನ ಹೆಂಗ್ ಹೇಳ್ತಿದ್ವಿ ಅಂತಂದ್ರೆ ಅನೇಕ ಹಾಡುಗಳು. ಶರೀಫ್ರ ಅಂದ್ರೆ ಈ ಕರ್ನಾಟಕದ ಕಬೀರ ಅಂತ ಕರೀತಾರೆ. ಸಂತ ಶಿಸ್ನಾಳ ಶರೀಫರು ಬಹಳ ಪ್ರಸಿದ್ಧ ಜನಪದಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ತತ್ವಪದಕಾರರು. ಅವರ ಹಾಡುಗಳನ್ನ ಎಲ್ಲನೂ ಒಂದೊಂದು ನಿಮಗೆ ನೆನಪಿಗಾಗಿ ಸದ್ಗುರು ಸಾಕಿದ ಮತಾನೆ ಬರುತ್ತಿದೆ ಎದ್ದು ಗಿರಿಸಿದ ನಿಂಗುತ್ತಲೇ ಎದ್ದು ಗಿರಿಸಿದ ನಿಂದಕರೋ ಆಕಾಶ ನೋಡುತ್ತ ವಾಯುವ ನುಂಗುತ್ತ ಜೇಂಕರಿಸುತ್ತಲದು ಬರುತ್ತಲಿದೆ ಸದ್ಗುರು ಸಾಕಿದ ಮತಾನೆ ಬರುತ್ತಿದೆ ಎದ್ದು ಹೋಗಿರಿಸಿದ್ದ ನಿಂದಕರು. ಈ ಹಾಡಾಗಿರ್ಬೋದು. ಆಮೇಲೆ ಈಗ ಎದ್ದು ಹೋಗತೇನಿ ತಾಳಲು ಚೀ ಬುದ್ಧಿಗೇಡಿ ಎದ್ದು ಹೋಗತೇನಿ ತಾಳಲು ಎದ್ದು ಹೋಗತೇನಿ ತಾಳಲು ಬುದ್ಧಿಗೇಡಿ ಹೇಸಿ ಮನುಜ ಇದ್ದು ಈ ಭವದೋಳು ಒದ್ದಾಡುವಂತೆ ಹೇಸಿ ಮನುಜ ಎದ್ದು ಹೋಗತೇನಿ ತಾಳಲು ಈ ಬುದ್ಧಿಗೇಡಿ ಎದ್ದು ಹೋಗತೇನಿ ತಾಳಲು ಇವಾಗಿ ಬರ್ಬೋದು. ಆಮೇಲೆ ಈಗ ಅನೇಕ ಶರೀಫರು ಹಾಡದೇ ಇದ್ದಿರ್ತಕ್ಕಂಥ ಹಾಡುಗಳೇ ಇಲ್ಲ ಅಂತ ಹೇಳ್ಬೋದು. ಅದನ್ನ ನಮ್ಮ C.S. ಹುತ್ತೂರು ಎಲ್ಲ ಹಾಡುಗಳನ್ನ ಪ್ರಸಿದ್ಧಿಗೊಳಿಸಿದ್ರಲ್ರಿ. ಅದಕ್ಕೆ ನಾವು ಭಜನಿ ಒಳಗೆ ಇವೆಲ್ಲ ಹಾಡುಗಳನ್ನ ಹೇಳೋದಕ್ಕೆ ಇವಕ್ಕೆ ಭಜನಾ ಪದನ ಅಂತ ಕರೀತಾರೆ. ಅವಾಗ ಮರಿಯಬೇಡವ ತಂಗಿ ಮರಿಯಬೇಡವ ತಂಗಿ ಮಾಡಿಕೊಂಡ ಮದುವೆಯ ಗಂಡನ ಮರೆದರೆ ಸಿಗುವುದಿಲ್ಲೋ ಆ ಗಂಡನು ಗಂಡ ನಿಲ್ಲದ ಬಾಳು ಹರಕ ನೋಟು ಈ ಸಂಗ ಆ ನೋಟು ಎಲ್ಲಿ ಹೋದರು ಆ ನೋಟು ಎಲ್ಲಿ ಹೋದರು ನಡೆಯೋದಿಲ್ಲವ್ವ ತಂಗಿ ಮರೆತರೆ ಸಿಗುವುದಿಲ್ಲೋ ಆ ಗಂಡನು ವಸತಿಯೊಳಗೆ ನಮ್ಮ ಶಿಶುನಾಳ ದೀಕ್ಷನ ಹಸನಾದ ಪದಗಳ
ಹಿಂಗೆ ಪೂರ್ತಿ ಹಾಡು ಹೇಳಿದ್ರೆ ಈಗ ನಮ್ಮಲ್ಲಿ ವೇಳೆ ಇಲ್ಲ. ನಿಮಗೆ ನೆನಪಿಗಾಗಿ ಸಿರಿಪುರ ಹಾಡುಗಳನ್ನ ಇಲ್ಲ ಸರ್, ತಮ್ಮ ಬಾಲ್ಯವನ್ನ ನಾವು ಈಗ ಅವಲೋಕಿಸಿದಾಗ ಏನ್ ಅನಿಸ್ತು, ಒಂದು ನೀವು ಕಡು ಬಡತನದಲ್ಲಿ ಬೆಳೆದು ಅಷ್ಟೊಂದು ಶ್ರಮದಾಯಕವಾಗಿ ನೀವು ನಿಮ್ಮ ಶಾಲಾ ಕಾಲೇಜಿನ ಜೊತೆಗೆ ನಿಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ಬಂದಿರಿ ಅನ್ನುವಂಥದ್ದು ನಮ್ಗೆ ಅರ್ಥ ಆಯ್ತು ಸರ್. ಇವಾಗ ಸೇರಿಕೆನ ಮುಗಿಸ್ಕೊಂಡ ನಂತರ ಮುಂದೆ ಹುಬ್ಬಳ್ಳಿಗೆ ಬಂದ್ವಿ. ಅಲ್ಲಿ SSK ಕಾಲೇಜ್ನಾಗ PUC ವಿತ್ ಎಂಟ್ರನ್ಶಿಪ್ ಅಂದ್ರೆ ಶಿಕ್ಷಕರಾಗ್ಲಿಕ್ಕೆ. ಅಂದ್ರೆ ಸರ್ ಈಗ ತಾವು ಹೈಸ್ಕೂಲ್ ನಲ್ಲಿ ಇದ್ದಾಗ ಒಂದು ತತ್ವ ಪದ ಹೇಳಿದ್ರೇನೆ ನಮಗೆ ಊಟ ಕೊಡ್ತಿದ್ರು ಅಂತಂದಾಗ ಅವಾಗ ನಿಮ್ಗೆ ಆ ತತ್ವ ಪದ ಹಾಡುವನ್ನು ಶಕ್ತಿ ಕಲಿಯುವಂತ ಅನಿವಾರ್ಯತೆ ಇತ್ತು. ಮತ್ತೆ ಅವಾಗ ಆಸಕ್ತಿನೂ ಇತ್ತ ಹೇಗೆ ಅನ್ನುವಂಥದ್ದು ಗೊತ್ತಾಗ್ತದೆ. ಅಂದ್ರೆ ನಮ್ಗೆ ಹಾಡು ಈ ನಿಜವಾಗಿಯೂ ಶರೀಫರನ್ನ ನಾವು ನೆನೆಸ್ಬೇಕು. ಯಾಕಂದ್ರೆ ಶರೀಫ್ ಸಾಹೇಬ್ರ ಹಾಡುಗಳನ್ನ ಹೇಳ್ತಿದ್ರೆ ಇವತ್ತು ನಾವು ಇಡೀ ರಾಜ್ಯ ತುಂಬಾ ದೇಶ ತುಂಬಾ ರಾಮು ಮುಲ್ಗಿ ಅಂತ ಕರೆಸ್ಕೊಳ್ಳೋಕೆ ಶರೀಫರ ಒಂದು ಆಶೀರ್ವಾದನ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತದೆ. ಮುಂದೆ ಶಾಲಾ ಕಾಲೇಜಿನ ಹಂತಕ್ಕೆ ಒಂದು ನಗರಕ್ಕೆ ಬರ್ತೀರಿ ಸರ್. ಈಗ ಜನಪದ ಅಂದ್ರೆ ಹಳ್ಳಿಗಷ್ಟೇ ಸೀಮಿತ ಅನ್ನುವಂಥದ್ದು ಕೆಲವೊಂದು ಅಪಸ್ವರ ನಮ್ಮಲ್ಲಿವೆ. ಈಗ ನೀವು ಜನಪದವನ್ನ ನಗರದಲ್ಲಿ ಶಾಲಾ ಕಾಲೇಜು ಕಲಿಯುತ್ತಿರುವ ಸಂದರ್ಭದಲ್ಲಿ ಆ ಜನಪದವನ್ನ ನೀವು ಹೇಗೆ ವ್ಯಕ್ತಪಡಿಸ್ತೀರಿ? ನಾವು ಸಾಹೇಬ್ರೆ ಬಂದದ್ದು ಹಳ್ಳಿಯಿಂದ. ಇವತ್ತು ಹಿರೇಬುದ್ಯಾಳ, ಇಂಗಳಗಿ, ನೂಲು ಇವೆಲ್ಲ ಹಳ್ಳಿಗಾಡಿನ ಪ್ರದೇಶಗಳು. ಹಳ್ಳಿಯೊಳಗ ಜನಪದ ಸಾಹಿತ್ಯ ಹೇರಳವಾಗಿ ಬೆಳೆದಿತ್ತು. ಆವಾಗ ನಾವು ಸಣ್ಣವರಿದ್ದಾಗ ದೊಡ್ಡ ಆಟ ಆಡ್ತಿದ್ರು. ದೊಡ್ಡ ಆಟ ಆಡುವಾಗ ನಾವೆಲ್ಲರೂ ಹೋಗಿ ಆ ಪಾತ್ರಧಾರಿಗಳ ಮುಂದೆ ಕುಂತು ಬಿಡ್ತಿದ್ವಿ. ಸಾಲಿ ಸುಟ್ಟಿ ಇರ್ತಿತ್ತು, ಸಂಜೆ ಮುಂದೆ ಹೋಗಿ ಸಾಲಿ ಬಿಟ್ಬಿಟ್ಲಿ ದೊಡ್ಡ ಆಟ ಆಡುವಲ್ಲಿ ಹೋಗಿದ್ವಿ, ಸಣ್ಣ ಆಟ ಆಡುವಲ್ಲಿ ಹೋಗಿದ್ವಿ. ಸಣ್ಣ ಆಟ ಆಡುವಾಗ ಅವಾಗ ಹೆಂಗ್ರಿ ಅಂತಂದ್ರೆ ನಮ್ಮ ಹರಿಜನ ಕಿರಿಯೊಳಗ ಅವನ್ನೆಲ್ಲ ಸಣ್ಣ ಆಟ ಆಡ್ತಿದ್ರು. ಅವಾಗ ಸಂಗ್ಯಾಬಾಯನ ಆಟ ಅಂತಂದ್ರ ಬಹಳ ಪ್ರಸಿದ್ಧ ಇದೆ. ಆ ಸಂಗ್ಯಾಬಾಯನ ಆಟ ನೋಡಕ್ ಹೋಗುದ ನಮ್ಗೆ ಒಂದು ಖುಷಿ. ಆಮೇಲೆ ದೊಡ್ಡ ಆಟ ಎಷ್ಟು ಅಟ್ಟ ಹಾಕಿ ಆ ಒಂದು ವೀರಾಂಜನೇಯ ಪಾತ್ರೆಗಳು, ಆಮೇಲೆ ಅಲ್ಲಿ ಅಟ್ಟನ ಮುರಿದು ಹುಕ್ಕಿದ್ವು. ಆ ಅಟ್ಟದೊಳಗ ಪಾತ್ರಧಾರಿಗಳು ಅಲ್ಲೇ ಸಾರಥಿ ಹೇಳ್ತೀನಿ ಕೇಳುವಂತವನಾಗುವಂತಂದೇಳಿ ಹೆಜ್ಜೆ ನಿಟ್ರೆ ಅಟ್ಟನ ಮುರಿದು ಹೋಗಿದ್ದನ್ನ ನಾವು ಎಷ್ಟು ಸ್ವತಃ ನೋಡಿದ್ದೀವಿ. ಅಂತ ಇದು ನಮ್ಮಲ್ಲಿ ಇದ್ರು. ಅವರನ್ನೆಲ್ಲ ಗಾಂಭೀರ್ಯತೆ ಇತ್ತು, ಒಂದು ಶಕ್ತಿಯುತವಾಗಿ ಪರಕಾಯ ಪ್ರವೇಶ ಮಾಡುವಂತದ್ದಿತ್ತು ಆಗಿನ ಕಲಾವಿದರಲ್ಲಿ. ಮತ್ತೆ ಜೊತೆಗೆ ಗುಂಡಾರದೊಳಗ ಈ ಭಜನಿ ಮಾಡ್ತಿದ್ರಿ. ನಾವೆಲ್ಲ ಭಜನಿ ಮಾಡ್ಕೊಂತ ಬೆಳೆದಂತವ್ರು. ಆಮೇಲೆ ಮೊಹರಂ ಹಬ್ಬ, ಭಾವೈಕ್ಯತೆ ಹಬ್ಬ, ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಬ್ಬ. ಮೊಹರಂ ಮೊದಲೊಳಗ ನಾವೆಲ್ಲ ಅಲ್ಲಿ ಹೋಗಿ ಹೆಜ್ಜೆ ಹಾಕ್ತಿದ್ವಿ. ನಮ್ಮ ಊರೊಳಗೆ ಎಲ್ಲಾ ಹಿಂದೂಗಳೇ ಹೆಚ್ಚಾಗಿ ಈ ಹಬ್ಬವನ್ನ ನಾವು ನಿಂತ್ಕೊಂಡು ನಾವು ಸಣ್ಣ ದೇವರನ್ನ ಪಾಂಜ ಹೊತ್ಕೊಳ್ಳೋದಾಗ್ಲಿ, ಆಮೇಲೆ ಅಲೆ ದೇವರನ್ನ ಹೊತ್ಕೊಂಡು ಹೋಗೋದಾಗ್ಲಿ, ಆಮೇಲೆ ಅಲ್ಲಿ ನಾವು ಅಲೆ ದೇವ್ರದ್ದು ಒಂದು ಕುಣಿ ತೆಗೆದು ಅದ್ರ ಸುತ್ತ ನಾವೆಲ್ಲ ಬರ್ತೀಬಾ ನಮ್ಮೋಣಿಗೆ, ಸಿಗ್ತೀಬಾ ನಮ್ಮ ಸಿಂಧಿಗೆ, ಹರ ಹುರಿ ತೆಂಗಿನ ಗರಿ, ಮಕ್ಕೇಶಾರದಡವಿಯಲ್ಲಿ ಮುಸಲ್ಮಾನ ಸತಿಪತಿ ಮಾಡ್ತಿದ್ರು ಶಿವನ ಧ್ಯಾನ. ಗಂಡೆರಡು ಮಕ್ಕಳನ್ನ 5-6 ವರ್ಷದವ್ರನ್ನ ಸತ್ತುಟ್ಟಿ ಬಂದರ ಕೇಳ್ರಿ ಸಂಧ್ಯಾನ. ಮತ್ತೆ ಹೆಜ್ಜೆ ಹಾಕ್ತಾ ನಾವೆಲ್ಲ ಹೆಜ್ಜೆ ಮೇಳದೊಳಗ ಅವೆಲ್ಲ ಸಂಪ್ರದಾಯ ಆಚರಣೆಗಳು ಆಗ ಮುಸ್ಲಿಂ ಹಿಂದೂ ದ್ವೇಷದ ಬೀಜವನ್ನು ಬಿತ್ತಿರಲಿಲ್ಲ. ಅಂದ್ರೆ ಒಂದು ಸೌಹಾರ್ದತೆಯನ್ನು. ಅವಾಗ ಗುಡುದಾದ, ಗುಡುನಾನ, ಗುಡು ಮಾಮ ಅಂತೇಳಿ ಜೀವನ ಮಾಡುವಂತವ್ರು ನಮ್ಮ ಹಳ್ಳಿಯವರು ನಾವೆಲ್ಲ. ಅಂತ ಜೀವನ ನಮ್ಮ ಬಾಲ್ಯದಾಗಿತ್ತು. ಇದು ನಮಗ ಒಂದು ಶಕ್ತಿ ತಂದು ಕೊಡ್ತು. ಇದನ್ನ ನಗರ ಪ್ರದೇಶದೊಳಗೆ ಈ ಹಾಡುಗಳನ್ನ, ತತ್ವಪದಗಳನ್ನ, ಜನಪದ ಹಾಡುಗಳನ್ನ, ಭಜನಾ ಪದಗಳನ್ನ ಯಾವ ಈ ನಮ್ಮ ಗ್ರಾಮೀಣದಿಂದ ಬಂದು ನಾವೆಲ್ಲ ಎಮ್ಮಿ ಮ್ಯಾಲ ಕುತ್ಕೊಂಡು ಹಾಡು ಹೇಳಕಲ್ತವ್ರು ನಾವೆಲ್ಲ. ಅವಾಗ ರಾಜ್ಕುಮಾರ್ ಸಂಪತ್ತಿಗೆ ಸವಾಲ್ ಹಾಡು ಎಮ್ಮಿ ಮ್ಯಾಲ ಕುತ್ಕೊಂಡು ಯಾರೇ ಕೂಗಾಡಲಿ ಹಾಡು ಪ್ರಸಿದ್ಧ. ಆ ಸಿನಿಮಾಗಳನ್ನ ನೋಡಿ ಬೆಳೆದಂತವ್ರು ಈ ಜನಪದದ ಹಾಡುಗಳನ್ನ ಕೇಳ್ತಾ ಬೆಳೆದಂತವ್ರು ನಾವೆಲ್ಲ. ಅದಕ್ಕೆ ಹಿಂಗಾಗಿ ಜನಪದ ನಮ್ಮ ಒಳಗ ತಂತಹನ ಬೆಳ್ಕೊಂಡ್ಬಿಡ್ತು ಸರ್. ಮತ್ತೆ ನಿಮ್ಮ ಈ ಜನಪದ ಆಯ್ತು, ನಿಮ್ಮ ಬಾಲ್ಯದಲ್ಲಿ ಬೆರೆತ್ಕೊಂಡು ಬಂದದ್ದಾಯ್ತು, ಮತ್ತೆ ನಗರಕ್ಕೆ ಬಂದ್ರಿ, ಶಾಲಾ ಕಾಲೇಜನ್ನು ಕಲಿತ್ರಿ, ಶಾಲಾ ಕಾಲೇಜಲ್ಲಿ ಸಿಗ್ತಕ್ಕಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲವೂ ಆಯ್ತು. ಆ ನಂತರ ವೃತ್ತಿ ಧರ್ಮವನ್ನ ಹೇಗೆ ಶುರು ಮಾಡಿದ್ರಿ? ನಮ್ಮ ವೃತ್ತಿ ಧರ್ಮವನ್ನ ನಾನು ಈಗ TCH ಐತಲ್ರಿ, ನಾವ್ ಹಂಗ ಮುಂದೆ MA ಮಾಡ್ಬೇಕು, PhD ಮಾಡ್ಬೇಕು ಅಂತೇಳಿ ಹೊಂಟವ್ರು. ಮಧ್ಯದೊಳಗ ಈ ವಯಸ್ಸಿನ ಆಧಾರದ ಮೇಲೆ, ಏಜ್ ಅಂಡ್ ಮೆರಿಟ್ ಮೇಲೆ ಶ್ರೀಯುತ ಗೋವಿಂದಗೌಡ ಸಾಹೇಬ್ರು ಶಿಕ್ಷಣ ಮಂತ್ರಿಗಳಿದ್ದಾಗ ನಾವು ನೌಕರಿ ಮಾಡ್ಬೇಕನ್ನೋರಲ್ರಿ, ನಾವ ಮತ್ತೊಬ್ಬರಿಗೆ ನೌಕರಿ ಕೊಡ್ಬೇಕು ಅಂತ ತಿಳ್ಕೊಂಡು ಹುಬ್ಬಳ್ಳಿ ತಾಲೂಕಿನ ಗಿರಿಯಾಲ್ ಕಟ್ನೂರ್ ಮಾವನೂರೊಳಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರಿನೊಳಗ ಒಂದು ಹೈಸ್ಕೂಲ್ ಸ್ಥಾಪನೆ ಮಾಡಿದ್ರು.